ವಾಲ್ಮೀಕಿ ನಿಗಮದಲ್ಲಿ ಆಗಿದೆ ಎನ್ನಲಾದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಹಗರಣದ ವಾಸನೆ ಮಾಹಿತಿ ಕುರಿತು ವಿಧಾನಸೌಧಕ್ಕೆ ಮುಂಚೆನೇ ತಲುಪಿತ್ತು ಅನ್ನೋದು ಕೂಡ ಈಗ ಸಿಗ್ತಾ ಇರುವಂತಹ ಟ್ವಿಸ್ಟ್. ಇನ್ಫ್ಯಾಕ್ಟ್ ಈ ಬಗ್ಗೆ ವಕೀಲರು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಮೇ 24ನೇ ತಾರೀಕು ವಿಧಾನಸೌಧದಲ್ಲಿ ಬಸವರಾಜ ದದ್ದಲನ್ನ ಸಾವಿಗೀಡಾದ ಚಂದ್ರಶೇಖರ್ ಮತ್ತು ಪರಶುರಾಮ್ ಶರಣ್ ಪ್ರಕಾಶ್ ಪಾಟೀಲ್ ಚೇಂಬರ್ ಅಲ್ಲಿ ಭೇಟಿ ಮಾಡಿದ್ರು ಅಂತ ತಿಳಿದು ಬಂದಿದೆ. ಅದಾದ ಬಳಿಕ ನಾಪತ್ತೆಯಾಗಿದ್ದ ಬಸವರಾಜ ದದ್ದಲ್ ಇನ್ನೂ ಪತ್ತೆ ಆಗಿಲ್ಲ. ಯಾವುದೇ ಉತ್ತರವನ್ನ ಕೂಡ ಕೊಡ್ತಾ ಇಲ್ಲ. ಸಾಕಷ್ಟು ಅನುಮಾನಗಳ ಬೆನ್ನು ಹತ್ತಿ ಹೋದಂತಹ SIT ಬಸವರಾಜ ದದ್ದಲ್ಗೂ ಕೂಡ ನೋಟಿಸ್ ಕೊಡೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ 87 ಕೋಟಿಯ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ SITಗೆ ಮಹತ್ವದ ಸಾಕ್ಷ್ಯ ಕೂಡ ಸಿಕ್ಕಿದೆ. ಪ್ರಮುಖವಾಗಿ ಹಗರಣ ಬೆಳಕಿಗೆ ಬಂದ ಬಳಿಕ ಆರೋಪಿ ಪರಶುರಾಮ್ ನಿಗಮದ MD ಪದ್ಮನಾಭ್ ಅವರನ್ನ ಚಂದ್ರಿಕಾ ಹೋಟೆಲ್ ಅಲ್ಲಿ ಭೇಟಿ ಮಾಡಿದ್ರಂತೆ. 94 ಕೋಟಿ ಹಣವನ್ನ ಯಾರೋ ಲಪಟಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪದ್ಮನಾಭ್ ಹೋಗಿರೋ ಹಣವನ್ನೆಲ್ಲ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಯಾರು ಕೂಡ ಈ ಹಣವನ್ನ ತೆಗೆದುಕೊಂಡು ಹೋದವರು ಮೋಸ ಮಾಡೋದಿಲ್ಲ ಅಂತೆಲ್ಲ ಹೇಳೋ ಕೆಲಸ ಮಾಡಿದ್ರಂತೆ. ಹಣ ವಾಪಸ್ ಕೊಡ್ತಾರೆ ಅನ್ನೋ ವಿಚಾರವನ್ನು ಪರಶುರಾಮ್ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ SIT ಅಧಿಕಾರಿಗಳು ಚಂದ್ರಿಕಾ ಹೋಟೆಲ್ನ CCTVಯನ್ನ ವಶಕ್ಕೆ ಪಡೆದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಕೆಲವೊಂದಷ್ಟು ವಿಚಾರಗಳು ಕೂಡ ಪತ್ತೆ ಆಗ್ತಾ ಇದೆ. ಅದರ ಪ್ರಕಾರ 18 ಬ್ಯಾಂಕ್ ಖಾತೆಗಳು ನಕಲಿ ಅನ್ನೋದು ಗೊತ್ತಾಗಿದೆ. ಆದರೆ ಆ ನಕಲಿ ಅಕೌಂಟ್ಗಳನ್ನು ಮಾಡಿಸಿರೋದು ಕೂಡ ನಕಲಿ ಜನ ಅನ್ನೋದು ತಿಳಿದು ಬಂದಿದೆ. ಅದರಲ್ಲಿ 7 ಜನ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೈದರಾಬಾದ್, ಬಳ್ಳಾರಿ ಮೂಲದ ವ್ಯಕ್ತಿಗಳಿಗೆ ಈ 18 ಬ್ಯಾಂಕ್ಗಳ ಮೂಲಕ ಹಣ ರವಾನೆ ಆಗಿದೆ. ಕೆಲವರು ಹಣವನ್ನು ಡ್ರಾ ಮಾಡಿಕೊಂಡು ಮತ್ತೆ ಕೆಲವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಸಿರೋದ್ರ ಬಗ್ಗೆ ಕೂಡ ಆರೋಪ ಇದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದ 1 ವರ್ಷದ ಅವಧಿಯಲ್ಲೇ ಭ್ರಷ್ಟಾಚಾರದ ಕಳಂಕ ಹೊತ್ತಿಕೊಳ್ಳುವಂತೆ ಮಾಡಿರುವಂತಹ ಅತಿದೊಡ್ಡ ಸ್ಕ್ಯಾಮ್ ಇದು. ಈ ಸ್ಕ್ಯಾಮ್ನಲ್ಲಿ 18 ಬ್ಯಾಂಕ್ ಖಾತೆಗಳು ಹಾಗೂ ಫೋರ್ಜರಿ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಅವ್ಯಾಹತವಾಗಿ ಉಪಯೋಗ ಆಗಿರೋದು ಗೊತ್ತಾಗ್ತಾ ಇದೆ.